ದೀಪಿಕಾ ಪೂರ್ಣಿ ಇಬ್ಬರು ಈ ಮನೆಗೆ ಸೊಸೆಯಂದ್ರು ಅಂದಮೇಲೆ ಅವರಿಬ್ಬರು ಅಕ್ಕ ತಂಗಿರು ಅಂತಲೇ ಅರ್ಥ. ಆದರೆ ಆ ಸಂಬಂಧ ರಕ್ತ ಸಂಬಂಧನೂ ಆಯಿತು. ಶಾರ್ವರಿಯವರು ನಾನು ಈ ಮನೆಗೆ ಸೊಸೆಯಂದ್ರು, ಹಾಗಾಗಿ ಅವ್ರ ಅಕ್ಕನ ಸ್ಥಾನದಲ್ಲಿ ನಾನು ಯಾವಾಗಲೂ ಇರ್ತೀನಿ. ಅದಕ್ಕೆ ಹಾಗೆ ಹೇಳಿದೆ. ಓ ಆಗ ಈ ಮನೆಗೆ ಸೊಸೆಯಾಗಿ, ನಮಗೆ ತಾಯಿಯಾಗಿ, ಚಿಕ್ಕಮ್ಮನಿಗೆ ಅಕ್ಕನಾಗಿ ನೀವು ಈ ಮನೇಲಿ ಎಲ್ರಿಗೂ ಬೇಕಾಗಿರೋರು ಆಗ್ಬಿಟ್ಟಿದ್ದೀರಾ. ಅದು ನನ್ನ ಅದೃಷ್ಟ. ಈ ಮನೆ ನನ್ನ ಪಾಲಿಗೆ ಕೊಟ್ಟಿರೋ ಪುಣ್ಯ. ಹೌದು, ಈ ಮನೆ ನಮಗೆ ಸಂಬಂಧಗಳನ್ನ ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ. ನಾವು ಯಾವಾಗಲೂ ಈ ಮನೆಗೆ ಋಣಿಯಾಗಿರ್ಬೇಕು. ಈ ಮನೆ ಋಣನ ನಾವು ಯಾವತ್ತೂ ತೀರ್ಸಕ್ಕಾಗಲ್ಲ. ತುಳಸಿ ಯಾಕೆ ನನ್ನ ವಿಷಯ ಮಾತಾಡಿದ್ಲು? ಅವತ್ತು ಸ್ಮಶಾನದ ಹತ್ರ ನನ್ನನ್ನು ನೋಡಿದೆ ಅಂತ ಹೇಳಿದ್ಲು. ಈಗ ನನಗೆ ಅಕ್ಕ ಇರ್ಬೋದು ಅನ್ನೋ ಥರ ಮಾತಾಡ್ತಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ಈ ರೀತಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ತುಳಸಿಗೆ ನನ್ನ ಮೇಲೆ ಏನಾದರೂ ಅನುಮಾನ ಬಂದಿದೆಯಾ? ಎಂತ ಹಣೆ ಬರಾನಪ್ಪ ನಂದು. ಅಯ್ಯೋ, ಇರೋ ಒಂದು ಸ್ವಲ್ಪ ದುಡ್ಡನ್ನ ಎಲ್ರಿಗೂ ಹರಿದು ಹಂಚಿ ಕೈ ತೊಳ್ಕೊಂಬಿಡ್ಬೇಕು ಅಷ್ಟೆ. ಇದನ್ನೇ ಹೇಳೋದು, ಮಾಡಿದ್ದುಣ್ಣ ಮಾರಾಯ ಅಂತ. ಏನ್ ಮಾವ, ಇಸ್ಕೊಂಡವ್ರಿಗೆಲ್ಲ ದುಡ್ಡು ವಾಪಸ್ ಕೊಟ್ರಾ? ಕೊಟ್ನಪ್ಪ. ಇರೋ ಒಂದು ಸ್ವಲ್ಪ ದುಡ್ಡನ್ನ ಎಲ್ರಿಗೂ ಹರಿದು ಹಂಚ್ಬಿಟ್ಟೆ. ಅದ್ ಸರಿ, ನೀವು ಆ ಕಂಪ್ನಿಗೆ ದುಡ್ಡು ಹಾಕ್ತೆ ಅಂತ ಹೇಳಿದ್ರಿ. ಈಗ ಅಷ್ಟೂ ಜನಕ್ಕೆ ದುಡ್ಡು ಸೆಟ್ಲು ಮಾಡ್ದೆ ಅಂತಾನೂ ಹೇಳ್ತಿದ್ದೀರಾ. ಅಷ್ಟಕ್ಕೂ ಇಷ್ಟೊಂದು ದುಡ್ಡು ನಿಮ್ಮ ಹತ್ರ ಎಲ್ಲಿಂದ ಬಂತು? ಅದು ಅದು ಸಾಲ ಮಾಡಿದೆ. ಸಾಲನ? ನಿಮಗೆ ಯಾರು ಸಾಲ ಕೊಟ್ಟಿದ್ದು? ಅಲ್ಲ, ಯಾವ ನಂಬಿಕೆ ಮೇಲೆ ನಿಮ್ ಸಾಲ ಕೊಟ್ರು ಅಂತ? ಸಾಧ್ಯನೇ ಇಲ್ಲ. ನೀವು ಸಾಲ ಮಾಡೋರಲ್ಲ, ನಿಮ್ಗೆ ಯಾರು ಸಾಲ ಕೊಡೋಂಥವ್ರು ಇಲ್ಲ. ನನಗೆ ಗೊತ್ತು, ದೀಪಿಕಾ ಕೊಟ್ಟಿರೋ 5 ಲಕ್ಷ ರೂಪಾಯಿ ನಿಮ್ಮ ಹತ್ರನೇ ಇದೆ ಅಂತ. ದೊಡ್ಡ 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 ಹೌದು, ದೀಪಿಕಾ ಕೊಟ್ಟಿರೋ ದುಡ್ಡು ನನ್ನ ಹತ್ರ ಇತ್ತು, ಆದ್ರೆ ಈಗಿಲ್ಲ. ಈ ಕಂಪ್ನಿಗಿಂತ ಇನ್ವೆಸ್ಟ್ ಮಾಡಿ ಎಲ್ಲ ಬೋಣಿಸ್ಕೊಂಡೆ. ನಾನು ನೋಡಿದ್ರೆ ಗೊತ್ತಾಗಲ್ವಾ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ಪ್ರಾಣ ಒಂದ್ ಬಿಟ್ಟು. ಈಗ ನನ್ನ ಹತ್ರ ಕೊಡಕ್ಕೇನೂ ಇಲ್ಲ, ಏನೂ ಇಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋಬೋದು. ಅಂದ್ರೆ ದೀಪಿಕಾ ಕೊಟ್ಟಿರೋ 5 ಲಕ್ಷ ರೂಪಾಯಿಯಲ್ಲಿ ನೀವು ಇಷ್ಟೆಲ್ಲ ಮಾಡಿದ್ರ? ನಿಮ್ ದುರಾಸೆಗೆ ನನ್ನನ್ನು ಬಲಿ ಕೊಡ್ತಿದ್ದೀರಲ್ಲ ಮಾವ. ಆ 5 ಲಕ್ಷ ರೂಪಾಯಿ ಇದ್ದಿದ್ರೆ ದೀಪಿಕನ್ ಸಾಲ ತೀರಿಸ್ಬೋದಿತ್ತು. ನೀವು ಚಿಕ್ಕ ಪುಟ್ಟ ಕೆಲಸ ಮಾಡಿ ದುಡ್ಡು ತಿನ್ಬೋದಾಗಿತ್ತು. ಈಗಂತೂ ನನ್ನ ಪರಿಸ್ಥಿತಿಗೆ ನೀವೇ ಕಾರಣ. ನನ್ನ ಪರಿಸ್ಥಿತಿಗಷ್ಟೇ ಅಲ್ಲ, ನೀವಿರೋ ಸ್ಥಿತಿಗೂ ನೀವೇ ಕಾರಣ. ಕಂಡೋರ್ ದುಡ್ಡನ್ನ ಹಾಳು ಮಾಡ್ತೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನೀವು ಉದ್ಧಾರ ಆಗಲ್ಲ ಮಾವ. ಆ ಜನಗಳ ಶಾಪ ನಿಮ್ಮನ್ನ ತಟ್ಟೆ ಸುಮ್ಮನೆ ಬಿಡಲ್ಲ, ಅನ್ಭವಿಸ್ತೀರ. ಓ, ತಮಾಷೆ ಮಾಡಿದ್ರಾ? ನಂಗೆ ಗೊತ್ತಾಗ್ಲಿಲ್ಲ. ತಮಾಷೆನೂ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ನಾನಿಲ್ಲ ಅತ್ತೆ. ಏನಾಯ್ತು? ಯಾಕೆ ಇಷ್ಟು ಅಪ್ಸೆಟ್ ಆಗಿದೆಯಾ? ಅತ್ತೆ, ನನಗೆ ಮನೇಲಿ ಇರೋಕ್ಕಾಗ್ತಿಲ್ಲ. ತುಂಬ ಹಿಂಸೆ ಆಗ್ತಿದೆ. ಆ ಪೂರ್ಣಿ ನನ್ನ ಅಕ್ಕ ಅನ್ನೋದನ್ನ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ನನಗೆ ಅರ್ಥ ಆಗುತ್ತೆ, ಆದರೆ ಏನು ಮಾಡೋದು?
ಸತ್ಯ ಅದೇ ತಾನೇ? ಇರ್ಬೋದು. ಹಾಗಂತ ಆ ಸತ್ಯನ ನಾನು ಒಪ್ಕೊಳ್ಳೇಬೇಕು ಅನ್ನೋದೇನಿಲ್ವಲ್ಲ. ನಾನು ಅಭಿನ ಈ ಮನೆಯಿಂದ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡೆ, ಆದರೆ ಅದಕ್ಕೆ ಅಡ್ಡವಾಗಿ ನಿಂತವಳು ಅವಳು. ಅವಳ ಲೆವೆಲ್ ಏನು, ನನ್ನ ಲೆವೆಲ್ ಏನು? ನಾನು ಹುಟ್ಟಿದಾಗಿಂದ ಶ್ರೀಮಂತಿಕೆಯಲ್ಲಿ ಬೆಳೆದವಳು, ಆದರೆ ಅವಳು ಅನಾಥಾಶ್ರಮದಲ್ಲಿ ಬೆಳೆದವಳು. ಅಂಥವಳನ್ನ ಈಗ ಅಕ್ಕ ಅನ್ಬೇಕು ಅಂತ ಅನ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ, ಇರಿಟೇಟ್ ಆಗುತ್ತೆ, ಫಸ್ಟ್ರೇಟ್ ಆಗ್ತಿದೆ. ಎಲ್ರ ಮೇಲೂ ಕೂಗಾಡ್ಬೇಕು ಅನ್ಸುತ್ತೆ, ಜಗಳ ಆಡ್ಬೇಕು ಅನ್ಸುತ್ತೆ. ಆದ್ರೆ ಏನ್ ಮಾಡೋದು? ಈ ಪರಿಸ್ಥಿತಿಲಿ ಅದು ಯಾವುದೂ ಆಗಲ್ಲ. ನೋಡು, ನೀನೀಗ ಅಪ್ಸೆಟ್ ಆಗಿದ್ಯಾ. ಒಂದು ಕೆಲಸ ಮಾಡು, ಇಂಥ ಟೈಮಲ್ಲಿ ನೀನು ಮನೇಲಿರೋದಕ್ಕಿಂತ ಅಭಿನ ಕರ್ಕೊಂಡು 1-2 ದಿನ ಎಲ್ಲಾದರೂ ಟ್ರಿಪ್ ಹೋಗ್ಬಿಡ್ಬಾ. ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಟ್ರಿಪ್ಪಾ? ಅದು ಅಭಿನ ಕರ್ಕೊಂಡು? ಅವನಿಗೆ ನನ್ನ ಬಗ್ಗೆ ಸ್ವಲ್ಪನೂ ಕೇರ್ ಇಲ್ಲ ಅತ್ತೆ. ಯಾವಾಗಲೂ ಅತ್ಗೆ ತುಳಸಿ ಆಫೀಸ್ ಅಂತಾನೆ ಇರ್ತಾನೆ. ಇನ್ನು ನನ್ನ ಜೊತೆ ಟ್ರಿಪ್ ಬರೋಕ್ಕೆ ಒಪ್ಕೊಂತಾನ ಅವನು? ಒಪ್ಪಿಸ್ಬೇಕು. ಅವನನ್ನು ನಿನ್ನ ಕಡೆ ಒಲಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಸಾಧ್ಯವಾದಷ್ಟು ಅವನನ್ನು ನಿನ್ನ ಕಡೆ ಮಾಡ್ಕೋಬೇಕು. ಇಡೀ ಪ್ರಪಂಚದಲ್ಲಿ ನಿನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ರೀತಿ ಅವನಿಗೆ ಅನ್ನಿಸ್ಬೇಕು. ಆ ಥರ ನೀನು ಅವನ ಜೊತೆ ಬಿಹೇವ್ ಮಾಡಬೇಕು. ನಿನ್ನ ಸಮಸ್ಯೆಗಳಿಗೆ ಇದೇ ಪರಿಹಾರ. ನಿಜವಾಗ್ಲೂ ನಿನ್ನಲ್ಲಿ ಬುದ್ಧಿವಂತಿಕೆ ಇದ್ದರೆ ಮೊದಲು ಆ ಕೆಲಸ ಮಾಡು. ಆಗ ನೀನು ಅಂದ್ಕೊಂಡಿರೋದೆಲ್ಲ ಸುಲಭವಾಗತ್ತೆ.